ಪ್ರತಿಯೊಂದು ಸೆಂಟೆನ್ಸಲ್ಲೂ ಒಬ್ಬ ವ್ಯಕ್ತಿ ಜೀವನನ ಹೇಗೆ ನೋಡ್ತಾ ಇದ್ದಾರೆ ಅನ್ನೋದು ಒಂದೊಂದು ಸ್ಟೇಟ್ಮೆಂಟ್ ನೀವು ಮಾಡೋದ್ರಲ್ಲೂ ಎದ್ದು ಕಾಣ್ತಾ ಇರುತ್ತೆ. ಯುಟಿಲೈಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್ ಅಂತ. ಹಾಗೆ ಖುಷಿಯಾಗಿ ಬದುಕೋದಕ್ಕಿಂತ ನೆಮ್ಮದಿಯಾಗಿ ಬದುಕೋದಕ್ಕಿಂತ ದೊಡ್ಡ ಸಾಧನೆ ಏನಿದೆ. ತುಂಬ ದೊಡ್ಡ ವಿಷನ್ಗಳಿರೋರೆಲ್ಲ ಈಗ ಬಸವ, ಅಲ್ಲಮ್ಮ ಇವರುಗಳೆಲ್ಲ ದೇ ಹ್ಯಾವ್ ಕ್ರಾಸ್ ದ ಬ್ಯಾರಿಯರ್ ಆಫ್ ಟೈಮ್. ಸಿನಿಮಾ ರಂಗದ ಇನಿಷಿಯಲ್ ಮೆಟ್ಲುಗಳನ್ನು ಹತ್ತಿದಾಗ ಅವತ್ತು ನಿಮಗೆ ಸಿಕ್ಕ ಲೆಕ್ಕಾಚಾರಗಳೇನು? ಗೊತ್ತಿಲ್ಲ, ಸಿನಿಮಾದಲ್ಲಿ ತುಂಬ ದಿವಸ ಉಳಿತೀನಿ ಅಂತ ನನಗೆ ಅನ್ಸಿರ್ಲಿಲ್ಲ. ನಾನು ಹೋದ್ಮೇಲೆ ಹೇಳ್ತಾರೆ ನನಗೆ ಸೀರೆ ಹೊಡ್ಸಿದ್ರು ಅವ್ನು ಕಮಾಂಡರ್ ಥರನೇ ಕಾಣಿಸ್ತಾನೆ ಅಂತ. ಸ್ಟೇಟ್ ಫಿಲ್ಮ್ ಅವಾರ್ಡ್ ಕೂಡ ಬಂತು ಫಾರ್ ಬರಲಿಲ್ಲ, ತೊಗೊಂಡ್ವಿ. ತಗೊಂಡ್ರ ಯು ಮೀನ್ ಅಂದರೆ ಕಿಶೋರ್ ಕೃತಿ ಚೌರ್ಯ ಮಾಡಿಬಿಟ್ಟಿದ್ದಾನೆ, ತೊಗೊಂಡೋಗಿ ಕಬಡ್ಡಿ ಸ್ಕ್ರಿಪ್ಟ್ ಅವ್ರು ಕೊಟ್ಬಿಟ್ಟಿದ್ದಾನೆ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಇವರೆಲ್ಲ ಬರೆದು ಬಿಟ್ರು. ಯಾರು ಬ್ಯಾಂಗ್ಳೂರು ನೀರಲ್ಲಿ ಶಾಮೆ ಪ್ರತಿ ಅನ್ಸುತ್ತೆ, ಮಾತೃದ್ರೋಹಿ ಕಿಶೋರ್. ಯಾಕಂದರೆ ರಿಚಿ ಕ್ಯಾರೆಕ್ಟರ್ ನನಗೆ ಭಾರಿ ಇಷ್ಟ ಆಗೋಯ್ತು. ಬರ್ಕೊಂಡಿದ್ದು ರೀ, ನನಗೆ ಆ ಕ್ಯಾರೆಕ್ಟರ್ ಕೊಟ್ಟರೆ ಮಾಡ್ತೀನಿ ಅಂದೆ. ರಕ್ಷಿತಿ ಸರ್ ನನಗೆ ಬರ್ಕೊಂಡಿದ್ದೀನಿ ಸರ್.